ಜನಕಲ್ಯಾಣ ಸಮಾವೇಶಕ್ಕೆ ಬಂದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ನಾಯಕರಿಂದ ಭವ್ಯ ಸ್ವಾಗತ ಸಿಕ್ಕಿದೆ ವೇದಿಕೆಯಲ್ಲಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ವೇದಿಕೆಯ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಎಲ್ಲರ ಕೇಂದ್ರ ಬಿಂದುವಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರೀಕ್ಷೆ ಮಾಡಿದಂತೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಸಿದ್ದರಾಮಯ್ಯ ಅವರು ವೇದಿಕೆಗೆ ಬರ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳಿಂದ ಹರ್ಷೋದ್ಗಾರ ಕೂಡ ಮುಗಿಲು ಮುಟ್ಟು. ಇನ್ಫ್ಯಾಕ್ಟ್ ಶಿಲ್ಲೆ ಹೊಡೆದು ಜೈಕಾರವನ್ನ ಮೊಳಗಿಸಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂತಹ ಗ್ರ್ಯಾಂಡ್ ವೆಲ್ಕಮ್ ನ ಪರಿ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಆಲ್ಮೋಸ್ಟ್ 2 ಲಕ್ಷಕ್ಕೂ ಅಧಿಕ ಜನ ಈ ಸಮಾವೇಶಕ್ಕೆ ಅಂತ ಬಂದ್ರು. ಸಹಜವಾಗಿ ನಾಯಕರು ವೇದಿಕೆಗೆ ಬರ್ತಾ ಇದ್ದ ಹಾಗೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅಂತಹ ಮಾಸ್ ಲೀಡರ್ ವೇದಿಕೆಗೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಜನ ಥ್ರಿಲ್. ವೇದಿಕೆಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ ಅವರ ಪಕ್ಕದಲ್ಲೇ ರಣದೀಪ್ ಸುರ್ಜೇವಾಲಾ ಅವರಿದ್ದಾರೆ, ಜೊತೆಗೆ ಡಿಕೆ ಶಿವಕುಮಾರ್ ಇದ್ದಾರೆ, ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್, ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು ಟಾಪ್ 1 ಇಂದ ಹಿಡಿದು ಟಾಪ್ 10 ತನಕ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಫ್ರಂಟ್ ಲೈನ್ ಅಲ್ಲಿ ಕೂತಿರೋದನ್ನು ಗಮನಿಸ್ತಾ ಇದ್ದೀರಾ. ಸೊ ಬಹುತೇಕ ಸಚಿವ ಸಂಪುಟದ ಸಚಿವರ ಉಪಸ್ಥಿತಿ ಕೂಡ ಇದೆ. ಜಮೀರ್ ಅಹಮದ್ ಖಾನ್, ಕೆಜೆ ಜಾರ್ಜ್, ಕೆಎನ್ ರಾಜಣ್ಣ ಸೇರಿದಂತೆ ಬಹುತೇಕ ಕಾಂಗ್ರೆಸ್ನ ಸಂಪುಟದ ಸಚಿವರುಗಳ ಉಪಸ್ಥಿತಿ ಇದೆ. ಎಲ್ಲರ ನಿರೀಕ್ಷೆ ಇರೋದು ಸಿಎಂ ಸಿದ್ದರಾಮಯ್ಯ ಅವರ ಮಾತಿನ ಬಗ್ಗೆ. ರಾಜಕೀಯ ವಿರೋಧಿಗಳಿಗೆ ಕೊಡುವಂತಹ ಸಂದೇಶ ನಿಶ್ಚಿತವಾಗಿ ಹೈಕಮಾಂಡ್ ಕೂಡ ಕೆಲ ಸಂದೇಶಗಳನ್ನ ಇದರಲ್ಲಿ ರವಾನಿಸ್ತಾರೆ. ಅದು ಯಾವ ರೀತಿಯಾದಂತಹ ಸಂದೇಶ ಅನ್ನೋದು ಪ್ರಶ್ನೆ. ಈಗಾಗಲೇ ಹೈಕಮಾಂಡ್ ತನ್ನ ಸಂದೇಶವನ್ನು ಕೊಟ್ಟಿದೆ. ಈ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದ್ರ ಮೂಲಕ ವಾಪಸ್ ಕೌಂಟರ್ ಸಿಗ್ನಲ್ ಅನ್ನ ಹೇಗೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಕುತೂಹಲ. ಕಾರಣ ಸಮಾವೇಶದಲ್ಲಿ ಹಲವು ವಿಚಾರಗಳು ಪ್ರಸ್ತಾಪಕ್ಕೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ನೋಡ್ತಾ ಇದ್ದೀರಾ. ಇಡೀ ಪ್ರೋಗ್ರಾಮ್ ಅನ್ನ ಅವರು ಟೇಕ್ ಓವರ್ ಮಾಡಿದ ಹಾಗೆ ಕಾಣಿಸ್ತಾ ಇತ್ತು. ಲಾಸ್ಟ್ 4 ದಿನದಿಂದ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇನ್ನು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ರಣದೀಪ್ ಸುರ್ಜೇವಾಲಾ ಅವರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಶಿವರಾಜ್ ತಂಗಡಗಿ, ಕೆಎನ್ ರಾಜಣ್ಣ, ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲರೂ ಈಗ ಈ ಒಂದು ಅಭೂತಪೂರ್ವವಾದಂತಹ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಅತಿಥಿಗಳನ್ನ ಸರ್ಕಾರದ ಸಾಧನೆಗಳು, ಗ್ಯಾರಂಟಿಯಿಂದ ಜನರಿಗೆ ಆದಂತಹ ಅನುಕೂಲತೆಗಳು ಎಲ್ಲವನ್ನ ಕೂಡ ಈಗಾಗಲೇ ನಾವು ಗಮನಿಸ್ತಾ ಬರ್ತಾ ಇದ್ವಿ. ಜನಕಲ್ಯಾಣ ಸಮಾವೇಶದ ಉದ್ದೇಶ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಜನರಿಗೆ ಆದಂತಹ ಕಲ್ಯಾಣ ಪರ್ವದ ಯೋಜನೆಗಳು ಏನು ಹಾಗೂ ಜನರಿಗೆ ದಕ್ಕಿದಂತಹ ಲಾಭ ಏನು ಅನ್ನೋದನ್ನ ಸರ್ಕಾರ ಜನಜಾಗೃತಿಯ ಸಮಾವೇಶದ ಮೂಲಕ ಮಾಡ್ತಾನೆ ಬರ್ತಾ ಇದೆ ಆಗಾಗ ಕಾಲ ಕಾಲಕ್ಕೆ. ಈಗ ಉಪಚುನಾವಣೆ ಗೆದ್ದಂತಹ ಜೋಶ್ನಲ್ಲಿರುವಂತಹ ಸರ್ಕಾರ ಈ ಸಮಾವೇಶದ ಮೂಲಕ ಕೂಡ ಜನರನ್ನ ಅಡ್ರೆಸ್ ಮಾಡ್ಲಿಕ್ಕಿದ್ದಾರೆ. ಮತ್ತೆ ಸಹಜವಾಗಿ ಬಿಜೆಪಿಗೂ ಕೂಡ ಒಂದಷ್ಟು ಮೆಸೇಜ್ಗಳನ್ನ ಕೊಡ್ಲಿಕ್ಕಿದ್ದಾರೆ. ನೀವು ನೋಡಿದ್ರಿ, ಸಮಾವೇಶಕ್ಕೂ ಹೋಗೋಕ್ ಮುಂಚೆ ನಾನು ಸಮಾವೇಶದಲ್ಲಿ ಮಾತಾಡ್ತೀನಿ ಕೆಲ ವಿಚಾರಗಳನ್ನ ಅಂತ ಅವರು ಹೇಳಿ ಹೊರಟ್ರು. ಸ್ವಲ್ಪ ಹೊತ್ತಷ್ಟೇ, ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ. ಸಿದ್ದರಾಮಯ್ಯ ಅವರಿಗೋಸ್ಕರ ಬಂದಂತಹ ಸಂಖ್ಯೆ ಬಹಳ ದೊಡ್ಡದು. ಅಲ್ಲಿ ತುಂಬಾ ಜನ ಹೇಳ್ತಾ ಇದ್ರು, ವರುಣಾ ಕ್ಷೇತ್ರದಿಂದ ಬಂದಿದ್ದೀವಿ, ದೂರದ ಬಾಗಲಕೋಟೆಯಿಂದ ಬಂದಿದ್ದೀವಿ, ಸಿದ್ದರಾಮಯ್ಯ ಅವ್ರಿಗೋಸ್ಕರ ಬಂದಿದ್ದೀವಿ, ಸರ್ಕಾರದ ಸಾಧನೆಗಳನ್ನ ಮೆಚ್ಚಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಕಾರ್ಯದರ್ಶಿಗಳಾದಂತಹ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂತಹ ಶ್ರೀ ಸಂಸದರಂತಹ ಶ್ರೀ ಸುರ್ಜೇವಾಲಾ ಸಾಹೇಬರಿಗೆ ಆತ್ಮಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಅಭಿನಂದನೆಗಳು. ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಕಾಂಗ್ರೆಸ್ನ ಇತರೆ ನಾಯಕರು ಸನ್ಮಾನಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ವೇದಿಕೆ ಮೇಲೆ ನೆರೆದಿರುವಂತಹ ಅಷ್ಟೋ ಜನರಿಗೆ ಗೌರವದ ಭಾಗವಾಗಿ ಅಲ್ಲಿ ಸ್ಮರಣಿಕೆಯನ್ನು ಕೊಡ್ತಿರೋದನ್ನ ಗಮನಿಸ್ತಾ ಇದ್ರಿ. ಜೊತೆಗೆ ಶಾಲು ಹೊದಿಸಿ ಸನ್ಮಾನವನ್ನ ಕೂಡ ಆಯೋಜನೆ ಮಾಡ್ತಾ ಇದ್ದದನ್ನ ಗಮನಿಸ್ತಾ ಇದ್ರಿ. ರಣದೀಪ್ ಸುರ್ಜೇವಾಲಾ ಅವರು ಹೈಕಮಾಂಡ್ ನ ಪ್ರತಿನಿಧಿಯಾಗಿ ಬಂದಿದ್ದಾರೆ. ನಿಶ್ಚಿತವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಉತ್ತಮವಾದಂತಹ ಒಡನಾಟವನ್ನ ಹೊಂದಿದ್ದಾರೆ. ಅವರು ರಾಜ್ಯದ ಚುನಾವಣೆಯ ಜೋಶ್, ಉಪಚುನಾವಣೆಯ ಗೆಲುವಿನ ಜೋಶ್ ಹೈಕಮಾಂಡ್ ನಲ್ಲೂ ಜಾಸ್ತಿನೇ ಇದೆ. ಸೊ ಈ ಸಮಾವೇಶದ ಬಗ್ಗೆ ಕೂಡ ನಿರೀಕ್ಷೆಗಳಿತ್ತು. ಎಷ್ಟು ಜನ ಸೇರ್ತಾರೆ, ಸರ್ಕಾರದ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಏನು, ಎಲ್ಲವನ್ನ ಕೂಡ ಅವರು ತಿಳಿದುಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಸಹಜವಾಗಿ ಖುಷಿಯಾಗಿದ್ದಾರೆ. ಯಾವುದೇ ಸಮಾವೇಶ ಆಗಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆರೆದಿರುವಂತಹ ಜನರ ಹತ್ರ ಕೈ ಬೀಸ್ತಾ ಕೈ ಮುಗಿದು ಆ ಸನ್ಮಾನವನ್ನ ಸ್ವೀಕರಿಸ್ತಾ ಇರುವಂತಹ ಸಂದರ್ಭ ಇದು. ಯಾವುದೇ ಸಮಾವೇಶ ಆಗಲಿ, ನಾನು ಈಗಷ್ಟೇ ಹೇಳ್ತಾ ಇದ್ದ ಹಾಗೆ ಲಕ್ಷಾಂತರ ಜನ ಸೇರಿದ್ರು ಅಂದ್ರೇನೆ ಅರ್ಧ ಅಲ್ಲಿ ಸಮಾವೇಶ ಹಿಟ್ ಆಗ್ತಾ ಇದೆ ಅನ್ನೋದು ಅರ್ಥ.
ಜನಮೆಚ್ಚಿದ ಉಪಮುಖ್ಯಮಂತ್ರಿ ಇನ್ನರ್ಧ ಆ ಸಮಾವೇಶದ ಉದ್ದಕ್ಕೂ ಜನ ಹೇಗೆ ಮೇಂಟೈನ್ ಆಗ್ತಾರೆ ಅನ್ನೋದನ್ನು ನೋಡ್ಬೇಕು. ಹಳೆ ಮೈಸೂರು ಭಾಗದಲ್ಲಿ ಸಮಾವೇಶ ನಾನಾ ಸಂದೇಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ತನ್ನ ಶಕ್ತಿಯನ್ನ ಮತ್ತೊಂದ್ಸಲ ಅಲ್ಲಿ ವೃದ್ಧಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಯಾವಾಗ್ಲೂ ನಾವು ನೋಡ್ತಾ ಬಂದಿದ್ದು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ. ಈಗ ಬ್ಯಾಕ್ ಟು ಬ್ಯಾಕ್ ರಿಸಲ್ಟ್ಸ್ ನಲ್ಲಿ ಕಾಂಗ್ರೆಸ್ಗೆ ಪುನಶ್ಚೇತನ ಸಿಕ್ಕ ಹಾಗೆ ಅನುಭವ ಆಗಿದೆ. ಹೀಗಾಗಿ ಅದನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಸಂಘಟನಾತ್ಮಕವಾಗಿ ಕೂಡ ಬೆಳೆಯೋದಕ್ಕೆ ಸಮಾವೇಶಗಳು ಇಂಪಾರ್ಟೆಂಟು. ಸಮಾವೇಶಕ್ಕೆ ಬಂದಾಗ ಸಂಘಟನೆ ಬೆಳೆಯುತ್ತೆ, ಕಾರ್ಯಕರ್ತರ ಪರಿಚಯ ಒಬ್ರಿಗೊಬ್ರಿಗೆ ಆಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ಕೂಡ ಯಾವುದೇ ಸಂಘಟನೆ ಯಾವುದೇ ಸಮಾವೇಶ ಮಾಡಿದ್ರೂ ಕೂಡ ವೃದ್ಧಿಸಿಕೊಳ್ಳುವಂತಹ ಒಂದು ಚಾನ್ಸ್. ಗ್ಯಾರಂಟಿ ಯೋಜನೆಗಳ ಮೂಲಕ ಜನಪ್ರಿಯತೆಯ ಅಸ್ತಿತ್ವ ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಅದೇ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಆದಂತಹ ಅಭಿವೃದ್ಧಿ ಕಾರ್ಯಗಳು ಏನು ಅನ್ನೋದನ್ನ ಕೂಡ ಅಲ್ಲಿ ತಿಳಿಸುವಂತಹ ಪ್ರಯತ್ನ ಇವತ್ತಾಗುತ್ತೆ.